ಅಂದ್ರೆ ಯಾಕೆ ನೋಡ್ಕೋತಾ ಇಲ್ಲ ಅವರು ಅತ್ತೆ ಮಾವನ? ಏನಾದ್ರೂ ಅವರಿಂದ ಸಮಸ್ಯೆ ಆಗ್ತಿದ್ಯಾ? ಮೇಡಮ್ ಏನಂತ ಹೇಳಿದ್ರೆ ಚಿಕ್ಕದನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಹ್ಮ್. ಅವರು ಕೂಡ. ಈಗ ದೊಡ್ಡೋರು ದೊಡ್ಡವರು ಕೂಡ. ಕೂಡ ಇವರು ಹ್ಮ್. ಕೂಡ. ಹ್ಮ್. ಸೊ ಇವರು ವರ್ಕ್ ಮಾಡ್ತಿದ್ದಾರೆ. ಹ್ಮ್. ಆ ಅವಳಿಗೂ ಒಂದು ಪರ್ಸನಲ್ ಸ್ಪೇಸ್ ಇರುತ್ತೆ. ಹ್ಮ್. ದುಡ್ದಿರ್ತಾಳೆ ದಂದಿರ್ತಾಳೆ ಅಂತ ನೋಡಿದೆ. ಹ್ಮ್. ನನ್ ಟೈಮ್ ಟು ಟೈಮ್ ಕಾಫಿ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ ಅನ್ನೋದು ಕೂಡ ಅವ್ರ ಎಕ್ಸೆಪ್ಟೇಷನ್ ಕೂಡ ತಪ್ಪು. ಹ್ಮ್. ಅದೇ ತರ ಇವರು ಕೂಡ ತನ್ನ ತಂದೆ ತಾಯಿ ಅನ್ಕೊಂಡ್ರೆ ಎಷ್ಟೇ ಬರ್ಡನ್ ಇದ್ರು ಕೂಡ ಮಾಡ್ತಿದ್ರು ಹ್ಮ್. ಅಲ್ವಾ? ಅದೇ ಹ್ಮ್. ಅತ್ತೆ ತಾಯಿ ಆಗ್ಬೇಕು, ಸೊಸೆ ಮಗಳಾಗ್ಬೇಕು, ಆ ಕುಟುಂಬ ಸುಖಿ ಕುಟುಂಬ ಅಂತ ಹೇಳ್ಬೋದು ಮೇಡಮ್. ಹೌದು. ಆಮೇಲೆ ನಾನು ನಂದು ಯಾವುದೋ ಒಂದು ಫ್ರೆಂಡ್ ಸ್ಟೋರಿನೇ ಹೇಳೋದಾದ್ರೆ ಲವ್ ಮ್ಯಾರೇಜ್ ಅವ್ರಿಬ್ಬರದು. ಇನ್ನು ಮದ್ವೆ ಆಗಿರ್ಲಿಲ್ಲ, ಅವಾಗಿನ ಡಿಸ್ಕಷನ್ ಇದು. ಲವ್ ಮ್ಯಾರೇಜು. ಬಟ್ ಆ ಹುಡುಗ ಎಷ್ಟು ಮೆಚುರಿಟಿ ಅಂದ್ರೆ ಸೇಮ್ ಪ್ರೊಫೆಷನ್ ಇಬ್ಬರದು. ಏನ್ ಹೇಳಿದಾನಂದ್ರೆ ಅವ್ರ ತಾಯಿ ತಂದೆಗೆ ಎಲ್ರು ಕೂಡ ಹಳ್ಳಿ ಕಡೆಯಿಂದ ಬಂದಿರೋ ಕುಟುಂಬ ಆಗಿರೋದ್ರಿಂದ, ನೋಡಮ್ಮ ಅವಳು ಪ್ರೊಫೆಷನಲ್ ದುಡಿತಿದ್ದಾಳೆ, ಅವಳು ದುಡಿಯೋದ್ರಿಂದ ನಮ್ಮ ಕುಟುಂಬ ಸಾಕ್ತಿರೋದು. ನೀನು ಅವಳು ನನ್ಗೆ ಅಡುಗೆ ಮಾಡ್ಕೊಡ್ಬೇಕು ಅನ್ನೋ ಎಕ್ಸೆಪ್ಟೇಷನ್ ಇಟ್ಕೋಬೇಡ, ಅವಳು ನನ್ನ ಬಟ್ಟೆ ಒಗಿಬೇಕು ಅನ್ನೋ ಎಕ್ಸೆಪ್ಟೇಷನ್ ಇಟ್ಕೊಡ್ಬೇಡ. ಅವಳಿಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಳೆ. ನಿನಗೆ ಯಾರಾದ್ರೂ ಬೇಕು ಹೇಳು, ಕೆಲಸದವ್ರನ್ನ ನಾನು ಇಟ್ಕೊಡ್ತೀನಿ. ಈ ಓವರ್ ಪ್ರೆಷರ್ ಅವಳ ಮೇಲೆ ಹಾಕ್ಬೇಡ, ಬಿಕಾಸ್ ಅವಳು ದುಡಿಯೋತಿರೋದ್ರಿಂದನೇ ಕುಟುಂಬ ಹೋಗ್ತಿರೋದು. ನೋಡಿ, ಈ ಮೆಚುರಿಟಿ ಗಂಡ್ಮಕ್ಳಲ್ಲಿ ತುಂಬಾ ಬರೋದು ಕಡಿಮೆ. ಅಮ್ಮನ ಮಗನೋ ಇಲ್ಲ ಜಾಸ್ತಿ ಹೆಂಡತಿ ಓಲೈಕೆನೋ, ಒಂದ್ ಕಡೆ ಭಾರ ಜಾಸ್ತಿ ಆದ್ರೂ ಕೂಡ ಒಂದು ತೂಕ ಕಡಿಮೆ ಕಳ್ಕೊಂಡ್ರು ಕೂಡ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಈಕ್ವಲ್ ಬ್ಯಾಲೆನ್ಸ್ ಗಂಡ್ಮಕ್ಳು ಮಾಡ್ತಾರಲ್ಲ, ಯಾವ ಕುಟುಂಬದಲ್ಲಿ ತೊಂದರೆ ಬರೋದಿಲ್ಲ. ಆ ಮೆಚುರಿಟಿ ಇರೋ ಆ ಹುಡುಗ ಇರೋದ್ರಿಂದ ಆಟೋಮೆಟಿಕಲಿ ಅವ್ರ ಸಂಸಾರದಲ್ಲಿ ಯಾವ್ದು ಬರೋದಿಲ್ಲ. ಹೌದಲ್ಲ, ನನ್ ಗಂಡ ನನಗೆ ಸಪೋರ್ಟ್ ಮಾಡ್ತಿದ್ದಾನೆ, ನಾನು ದುಡಿತಿದ್ದೀನಿ ಅನ್ನೋ ಒಂದು ಕಾರಣ ಅವ್ರ ಫ್ಯಾಮಿಲಿ ಮುಂದೆ ಎಷ್ಟು ಬೋರ್ಡಾಗಿ ಹೇಳ್ಕೊತಿದ್ದಾನೆ ಅನ್ನೋದು ಒಂದು ಖುಷಿ ವಿಚಾರ. ಆದ್ರೆ ಅವ್ರ ತಾಯಿಗೆ ನಿನ್ ಕೆಲ್ಸಕ್ ಬೇಕಾದ್ರೆ ನಾನು ಕೆಲಸ ಮೇಡ್ ಇಟ್ಕೊಡ್ತೀನಿ, ಅವಳಗ್ ಪ್ರೆಷರ್ ಮಾಡ್ಬೇಡಿ ಅನ್ನೋದು ಇದೆ ಅಲ್ಲ, ಅದೊಂಥರ ಮೆಚುರಿಟಿ ಅಂತ ಹೇಳ್ಬೋದು ಮೇಡಮ್. ಇಲ್ಲ ಅವಳ ಮನೇಲಿ ಖಾಲಿ ನಿಮ್ಗೆ ಅವಳು ಅಡಿಗೆನೆ ಮಾಡ್ಕೊಡ್ಬೇಕಂದ್ರೆ ಹೇಳಿ ಕೆಲಸ ಬಿಟ್ಟಿಸ್ಬಿಟ್ಟು ಮನೇಲಿ ಕೂರಿಸ್ತೀನಿ, ನಿಮ್ಗೆ ಅಡಿಗೆ ಮಾಡ್ಕೊಡ್ತಾಳೆ, ಆದ್ರೆ ಅವಳು ಏನ್ ದುಡಿತಾಳೆ ಅದನ್ನ ಫಿಲ್ ಮಾಡ್ಕೊಡಿ ನಾವು ಅಂತ. ಇದು ತುಂಬಾ ಜೆನ್ಯೂನಿಟಿ ಮೇಡಮ್. ಇದು ಕೆಲಸ ಬಿಡಿಸ್ತೀನಿ, ನನ್ಗೆ ಅವಳದು ಏನಿದೆ ನೀವು ಫಿಲ್ ಮಾಡ್ಕೊಡಿ ಅನ್ನೋದು ಇದೆಯಲ್ಲ, ಅವಳು ದುಡಿತಕ್ಕಂತ ಅಮೌಂಟ್ ನ ನೀವು ಜನರೇಟ್ ಮಾಡ್ಕೊಡಿ ಅಂತಂದ್ರೆ ಆಟೋಮೆಟಿಕಲಿ ಹೌದಲ್ಲ ಅಂತ ಪೇರೆಂಟ್ಸ್ ಗಳಿಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೆಂಡತಿನೂ ಮೇಲ್ ಮಾಡ್ತಿಲ್ಲ, ತಾಯಿನೂ ಮೇಲ್ ಮಾಡ್ತಾ ಇಲ್ಲ. ಹಂಗಿದ್ದಾಗ ಈ ತರ ಬ್ರಾಡ್ ಮೈಂಡ್ ಸೆಟ್ ಮತ್ತೆ ಮೆಚುರಿಟಿ ಬರ್ಬೇಕು. ಕೆಲಸ ಮದ್ವೆ ಆಗಿದ್ದಾರಾ? ಮದ್ವೆ ಆಗಿ ಖುಷಿಯಾಗಿದ್ದಾರೆ. ಓಕೆ, ಸೊ ಒನ್ ಆಫ್ ದ ಸಕ್ಸಸ್ ಸ್ಟೋರೀಸ್. ಲವ್ ಮ್ಯಾರೇಜ್ ಅಲ್ಲಿ ತುಂಬಾ ಅಂದ್ರೆ ಕಂಪ್ಯಾಟಬಿಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಹೌದಾ ಮ್ಯಾಮ್? ತುಂಬಾ 100% ಸತ್ಯ ಅಂತ ಹೇಳ್ಬೋದು ಮೇಡಮ್. ಯಾಕಂದ್ರೆ ಲವ್ ಮ್ಯಾರೇಜು ಒಂದು 6 ತಿಂಗಳಿಗೆ ಲವ್ ಮ್ಯಾರೇಜ್ ಆಗೋದಿಲ್ಲ, ವರ್ಷಕ್ಕೆ ಲವ್ ಮ್ಯಾರೇಜ್ ಆಗೋದಿಲ್ಲ. ಅಟ್ಲೀಸ್ಟ್ ಇಟ್ ಮೇ ಬಿ ಟೇಕ್ 2 or 3 years. ಅಷ್ಟು ಅರ್ಥ ಮಾಡ್ಕೊಳ್ದಂದ್ರೆ ಯಾವ ಲವ್ ಮ್ಯಾರೇಜ್ಗಳು ಸಕ್ಸಸ್ ಆಗೋದೇನೆ ಇಲ್ಲ. ಇಲ್ಲ ಅದೊಂದು ಬ್ರೇಕಪ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಅಲ್ಲೇ ಇನಿಷಿಯಲಿ ಇನ್ಫ್ಯಾಕ್ಚುಯೇಷನ್ ಅಲ್ಲೇ ಮುಗ್ದೋಗ್ಬಿಟ್ಟಿರುತ್ತೆ. ಯಾವಾಗ ಲವ್ ಮ್ಯಾರೇಜ್ಗಳು ಟರ್ನ್ ಇನ್ ಟು ದ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದಾಗ, ಇಲ್ಲಿ ಯಾರೇ ಥರ್ಡ್ ಪಾರ್ಟಿ ಬರ್ಲಿ, ಯಾವುದೇ ಕುಟುಂಬಗಳ ಹಸ್ತಕ್ಷೇಪ ಇರಲಿ, ಅವ್ರು ಯಾವತ್ತೂ ಕೂಡ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಓಕೆ. ಸೊ ಇಲ್ಲಿ ಲವ್ ಮ್ಯಾರೇಜ್ ಅಲ್ಲಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ಅರೇಂಜ್ ಮ್ಯಾರೇಜ್ ಗಳು ಕೆಲವು ಸಕ್ಸಸ್ ಆಗುತ್ತೆ, ಬಿಕಾಸ್ ಫ್ಯಾಮಿಲಿ ಒಬ್ರಿಗೊಬ್ರು ಬಿಟ್ಕೊಡಕ್ ರೆಡಿ ಇರಲ್ಲ, ಬಿಕಾಸ್ ಅದು ಅರೇಂಜ್ ಮ್ಯಾರೇಜ್. ಹೌದಂತೀರಾ? ಇಲ್ಲ ಮೇಡಮ್, ಅರೇಂಜ್ ಮ್ಯಾರೇಜ್ ಅಲ್ಲಿ ಇಬ್ಬರಿಗೆ ಹೊಂದಾಣಿಕೆ ಇಲ್ಲ ಅಂದ್ರೆ ಯಾವ ಕುಟುಂಬಗಳು ಒಂದಾದ್ರೂ ಕೂಡ ಸರಿ ಹೋಗೋದಿಲ್ಲ. ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ, ಇಬ್ಬರ ಮಧ್ಯ ಹೊಂದಾಣಿಕೆ ತುಂಬಾ ಮುಖ್ಯ. ಓಕೆ. ಗಂಡ ಹೆಂಡತಿ ಬಿಟ್ಕೊಡ್ಬಾರ್ದು, ಹೆಂಡತಿ ಗಂಡನ್ ಬಿಟ್ಕೊಡ್ಬಾರ್ದು. ಯಾವುದೇ ರಕ್ತ ಅಲ್ಲ, ಸಂಬಂಧ ಅಲ್ಲ, ಪರಿಚಯ ಅಲ್ಲ, ಏನೂ ಅಲ್ಲ. ಒಂದು ಕುಟುಂಬ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾಳಂದ್ರೆ ಅವಳು ತುಂಬಾ ಸ್ಯಾಕ್ರಿಫೈಸ್ ಇರುತ್ತೆ, ತ್ಯಾಗ ಇರುತ್ತೆ. ಗಂಡನ್ ನಂಬ್ಕೊಂಡ್ ಬಂದಿರ್ತಾಳೆ, ಅವ್ನ್ ಅಷ್ಟೇ ಸಮಾನವಾದಂತ ಸ್ಥಾನಮಾನ ಅವಳಿಗೆ ಕೊಡ್ಬೇಕು. ಒಂದ್ ಟೈಮ್ ಅಲ್ಲಿ ಹೇಳ್ತಾರೆ, ತಾಯಿಗೆ ಇಂಪಾರ್ಟೆನ್ಸ್ ಕಡಿಮೆ ಆದ್ರೂ ಪರವಾಗಿಲ್ಲ, ಹೆಂಡತಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ ಅಂತೇಳಿ ಹೇಳ್ತಾರೆ. ಸೊ ಹಂಗ್ ಕೊಟ್ಟಾಗ ಇಲ್ಲ ಒಂದ್ ಕಡೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ ಮೇಡಮ್, ಏನಾಗುತ್ತಂದ್ರೆ ತಾಯಿಗೆ ಅವಳು ಗಂಡ ಇರ್ತಾರೆ, ಅಂದ್ರೆ ತಂದೆ ಇರ್ತಾರೆ, ಮಾವ ಇರ್ತಾರೆ, ಇವಳಿಗೆ ಇವನೇ ಆಸ್ಟ್. ಹಂಗಿದ್ದಾಗ ನೀವ್ ಹೇಳ್ದಂಗೆ ನಾನು ಇದಕ್ಕೆ ಎಗ್ರಿ ಇದೀನಿ. ತಾಯಿಗೆ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಹೆಂಡತಿಗೆ ಅವಳ ಸ್ಥಾನಮಾನ ಕೊಡ್ಬೇಕು. ಯಾಕಂದ್ರೆ ಇಡೀ ಕುಟುಂಬ ಬಿಟ್ಟು ತ್ಯಾಗ ಮಾಡಿ ಬಂದಿರ್ತಾಳ ಅವಳು. ತಾಯಿಗೆ ಅವಳ ಪ್ಲೇಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಅವ್ರ ಗಂಡ ಇದ್ದಾರೆ. ಹಂಗಿದ್ದಾಗ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡ್ಬೇಕಿಲ್ಲಿ. ಯಾವುದು ಜಾಸ್ತಿನೂ ಆಗ್ಬಾರ್ದು, ಯಾವುದು ಕಡಿಮೆ ಆಗಬಾರ್ದು, ಈಕ್ವಲ್ ಆಗಿ ಹೋಗ್ಬೇಕು. ಎಸ್ ಮ್ಯಾಮ್, ಇವಾಗ ಡಿವೋರ್ಸ್ ಹಂತದಲ್ಲಿ ಇರುವಂಥ ಕಪಲ್ಸ್ಗಳಿಗೆ ಸಕ್ಸಸ್ ಸ್ಟೋರಿಗಳನ್ನ ಅಥವಾ ನೋಡೋದ್ರಿಂದ ಅಥವಾ ಕೇಳೋದ್ರಿಂದ ಅವ್ರ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತಾ ಅಂತ ಅನ್ಸುತ್ತಾ ನಿಮಗೆ? ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ
ತುಂಬಾ ಜೆನ್ಯೂನ್ ರೀಸನ್ ಇದ್ರೆ ಅವ್ರಿಗೆ ಅವ್ರ ಮಧ್ಯ ಬದುಕಕ್ಕೆ ಆಗ್ತಿಲ್ಲ, ಇಲ್ಲೇ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ದೂರ ಆಗ್ಲಿ, ವಿ ಆರ್ ಹ್ಯಾಪಿ ಫಾರ್ ದಟ್. ಅವ್ರಿಗೆ ನಾವು ನೆಕ್ಸ್ಟ್ ಲೈಫಿಗೆ ಆಲ್ ದ ಬೆಸ್ಟ್ ಹೇಳೋಣ. ಬಟ್ ಏನೂ ರೀಸನ್ನೇ ಇರೋದಿಲ್ಲ. ಯಾವುದೋ ಅತ್ತೆ ಕಿರಿಕಿರಿ ಮಾಡಿದ್ಲು, ಮಾವ ಕಿರಿಕಿರಿ ಮಾಡ್ದ, ಚಿಕ್ಕ ಪುಟ್ಟ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ, ನನಗೆ ಟೈಮ್ ಕೊಟ್ಟಿಲ್ಲ ಅಂತ ಇಂಥ ಸಣ್ಣ ಸಣ್ಣ ಗ್ರೌಂಡ್ಗಳ ಮೇಲೆ ಡಿವೋರ್ಸ್ ಹೋಗೋರಿಗೆ ಅಥವಾ ಪೆಂಡಿಂಗ್ ಇರೋರಿಗೆ ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಜೊತೆಗೆ ಬಾಳಿ. ಯಾಕಂದ್ರೆ ಯಾವತ್ತಿದ್ರು ಕೂಡ ಫಸ್ಟ್ ಈಸ್ ದಿ ಬೆಸ್ಟ್ ಮೇಡಮ್. ಹೌದು, ಫಸ್ಟ್ ಚಾಯ್ಸ್ ಈಸ್ ಬೆಸ್ಟ್ ಚಾಯ್ಸ್. ಅದಿರೋದ್ರಲ್ಲಿ ಹೊಂದಾಣಿಕೆ ಮಾಡ್ಕೋತಿರೋ, ಇಲ್ಲ ನೀವೇ ಬದಲಾಗ್ತಿರೋ, ಅವ್ರನ್ನ ಬದಲಾಯಿಸ್ತಿರೋ, ಇಲ್ಲ ಅಂದ್ರೆ ನಿಮಗೆ ಬೇಕಾದಾಗ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೋತಿರೋ, ನಿಮಗೆ ಬಿಟ್ಟಿರೋದು. ಆದ್ರೆ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್. ಹಾಗಾಗಿ ಯಾವತ್ತಿದ್ರು ಇರೋದ್ರಲ್ಲೇ ಸರಿ ಮಾಡ್ಕೊಂಡು ಹೋಗಿ, ಹೌ ನಾಟ್ ಇನ್ ಟು ಗೋಯಿಂಗ್ ಟು ಸೆಕೆಂಡ್ ಚಾನ್ಸ್. ಅಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಇದ್ರೆ ಹೋಗಿ. ಓಕೆ. ಯಾಕಂದ್ರೆ ಎಲ್ಲವೂ ಅನಲೈಸು ಎಲ್ಲ ಟೈಮಲ್ಲಿ ಕರೆಕ್ಟ್ ಆಗಿರೋದಿಲ್ಲ ಮ್ಯಾಮ್. ಹಾಗಾಗಿ ಬೆಸ್ಟ್ ಆಪ್ಷನ್ ಒಂದ್ರಲ್ಲೇ ಕಂಟಿನ್ಯೂ ಮಾಡೋದು ಒಳ್ಳೇದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಹಳಷ್ಟು ಸಕ್ಸಸ್ ಸ್ಟೋರಿಗಳನ್ನ ಹೇಳಿದ್ರಿ. ಬಹುಶಃ ಒಂದಷ್ಟು ಜನರು ಖಂಡಿತ ಇದು ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಎಸ್, ನೋಡಿದಲ್ಲ ವೀಕ್ಷಕರೇ, ಸಕ್ಸಸ್ ಸ್ಟೋರಿಗಳನ್ನ ಕೇಳೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತೆ. ಓಕೆ, ನಾನು ಕೂಡ ಚೇಂಜ್ ಆಗ್ಬೋದಲ್ವಾ, ಯಾಕೆ ನಾನು ಡೈವರ್ಸಿಗೆ ಹೋಗ್ಬೇಕು, ಇರೋದ್ರಲ್ಲೇ ಖುಷಿ ಪಡೋಣ ಅನ್ನುವಂಥ ಒಂದಷ್ಟು ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಈ ಒಂದು ವಿಚಾರವನ್ನ ತಗೊಂಡಿದ್ದೀವಿ. ಮತ್ತಷ್ಟು ಸಕ್ಸಸ್ ಸ್ಟೋರಿಗಳೊಂದಿಗೆ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.